ಮಂಡ್ಯದಲ್ಲಿ ನೂತನ ಸಚಿವರಿಗೆ ಸ್ವಾಗತ ಮಾಡುವಂತಹ ಸಂದರ್ಭದಲ್ಲಿ ಎಡವಟ್ಟನ್ನ ಮಾಡಲಾಗಿದೆ. ಏನಾಯಿತು ಅನ್ನೋದರ ಕುರಿತ ಮಾಹಿತಿ ಬರ್ತಾ ಇದೆ, ಬನ್ನಿ ನೋಡ್ತಾ ಹೋಗೋಣ. ಮಂಡ್ಯದಲ್ಲಿ ನೂತನ ಸಚಿವರಿಗೆ ಸ್ವಾಗತ ಮಾಡುವಂತಹ ಸಂದರ್ಭದಲ್ಲಿ ಎಡವಟ್ಟನ್ನ ಮಾಡಿಕೊಂಡಿದ್ದಾರೆ. ಸಚಿವರ ಸ್ವಾಗತ ಮಾಡುವಂತಹ ಸಂದರ್ಭದಲ್ಲಿ ಭಾರಿ ಅವಘಡವೊಂದು ತಪ್ಪಿದೆ. ಪಟಾಕಿ ಸಿಡಿಸುವಂತಹ ಸಂದರ್ಭದಲ್ಲಿ 2 ಬೈಕ್ಗಳಿಗೆ ಕಿಡಿ ತಗುಲಿದೆ. ಕಿಡಿಗೆ ರಸ್ತೆಯಲ್ಲಿ ಪಾರ್ಕ್ ಮಾಡಿದ್ದಂತಹ ಬೈಕ್ಗಳು ದಗದಗನೆ ಹೊತ್ತಿ ಉರಿತಾ ಇದೆ. ಚಲುವರಾಯಸ್ವಾಮಿ ನರೇಂದ್ರ ಸ್ವಾಮಿ ಅವರ ಸ್ವಾಗತ ಮಾಡುವಂತಹ ಸಂದರ್ಭದಲ್ಲಿ ನಡೆದಿರುವಂತಹ ಘಟನೆ ಇದು. ನೋಡಿ, ದೃಶ್ಯಾವಳಿಗಳು ಗಮನಿಸ್ತಾ ಇದ್ದೀರಿ. 2 ಬೈಕುಗಳು ಯಾವ ರೀತಿಯಾಗಿ ಈ ಪಟಾಕಿ ಸಿಡಿಸಿದ ಸಂದರ್ಭದಲ್ಲಿ ಆ ಕಿಡಿ ಹೊತ್ಕೊಂಡು ಹೇಗೆ ಆಗಿದೆ ಅನ್ನೋದನ್ನ ಗಮನಿಸಬಹುದು. ನೋಡಿ, ಪಟಾಕಿಯನ್ನ ಸಿಡಿಸುವಂತಹ ಸಂದರ್ಭದಲ್ಲಿ ಯೋಚನೆ ಮಾಡಬೇಕು. ಇಲ್ಲಿ ಗಾಡಿಗಳಿದ್ದಾವೆ, 2 ವೀಲರ್ಸ್ಗಳಿದ್ದಾವೆ. ಸೊ ಬೇರೆ ಕಡೆ ಪಟಾಕಿಯನ್ನು ಹೊಡಿಬೇಕು ಅಥವಾ ಬೈಕ್ಗಳನ್ನು ಬೇರೆ ಕಡೆ ನಿಲ್ಲಿಸುವಂತಹ ವ್ಯವಸ್ಥೆಯನ್ನು ಮಾಡಿಕೊಳ್ಬೇಕು ಅನ್ನುವಂತಹ ಮಿನಿಮಮ್ ಕಾಮನ್ ಸೆನ್ಸ್ ಇದಂತೆ ಕಾಣಸಿಗ್ತಾ ಇಲ್ಲ. ನಿಮ್ಮ ಸೆಲೆಬ್ರೇಷನ್ ಮಾಡಿ, ನೀವು ಅವರನ್ನು ಅದ್ಧೂರಿಯಾಗಿ ವೆಲ್ಕಮ್ ಮಾಡ್ಕೊಳ್ಳಿ, ಸಚಿವ ಸ್ಥಾನ ಸಿಕ್ಕಿದೆ, ಮಂತ್ರಿ ಭಾಗ್ಯ ಸಿಕ್ಕಿದೆ ಅಂತ ಹೇಳಿ ನಿಮ್ಮ ಖುಷಿಯನ್ನು ವ್ಯಕ್ತಪಡಿಸಿ. ಯಾರೂ ಕೂಡ ಬೇಡ ಅಂತ ಹೇಳೋದಿಲ್ಲ. ಬಟ್ ಆದರೆ ಅಕ್ಕಪಕ್ಕ ಏನಿದೆ, ಏನಿಲ್ಲ, ಯಾರಿದ್ದಾರೆ, ಯಾರಿಲ್ಲ, ಬೈಕ್ಗಳಿದ್ದಾವೆ, ಕಾರ್ಗಳಿರ್ತವೆ, ಅದಕ್ಕೆ ಏನಾದರೂ ಕಿಡಿ ತಾಕಿ ಹೊತ್ಕೊಂಡು ಬ್ಲಾಸ್ಟ್ ಆದರೆ ಅಲ್ಲಿದ್ದಂತಹ ಜನರಿಗೆಲ್ರಿಗೂ ಕೂಡ ಗಾಯಗಳಾಗುವಂತಹ ಸಾಧ್ಯತೆ ಇರುತ್ತೆ. ಪೆಟ್ರೋಲ್ನಿಂದ ತುಂಬಿರ್ತವೆ ವಾಹನಗಳು. ಇದೆಲ್ಲವನ್ನು ಕೂಡ ಯೋಚನೆ ಮಾಡಬೇಕಲ್ವಾ? ಮತ್ತು ಆರ್ಗನೈಸರ್ ಯಾರು, ಅವರಿಗೆ ಉಗಿಬೇಕು, ಸರಿಯಾಗಿ ಕ್ಲಾಸ್ ತಗೋಬೇಕು. ಯಾಕೆಂದರೆ ಆರ್ಗನೈಸರ್ಗಳದೇ ಇಲ್ಲಿ ತಪ್ಪಾಗಿರುತ್ತೆ. ಪಟಾಕಿ ಸಿಡಿಸುವಂತಹ ಸಂದರ್ಭದಲ್ಲಿ, ಸಂಭ್ರಮಾಚರಣೆ ಮಾಡುವಂತಹ ಸಂದರ್ಭದಲ್ಲಿ ಅಕ್ಕಪಕ್ಕ ಏನಿದೆ ಅನ್ನೋದನ್ನ ತಿಳ್ಕೊಳ್ಬೇಕಲ್ವಾ? ಏನಾದರೂ ಹೆಚ್ಚು ಕಮ್ಮಿಯಾಗಿ ಅಹಿತಕರ ಘಟನೆ ಸಂಭವಿಸಿ ಯಾವುದಾದ್ರೂ ಜೀವ ಹೋಗಿದ್ದಿದ್ರೆ, ಯಾರ್ದಾದ್ರೂ ಜೀವ ಹೋಗಿದ್ದಿದ್ರೆ ಆ ಜೀವನ ವಾಪಸ್ ತಂದುಕೊಡೋದಕ್ಕೆ ಸಾಧ್ಯನಾ? ಇಲ್ಲ ಅಲ್ವಾ? ಯೋಚನೆ ಮಾಡಬೇಕು. ಸಂಭ್ರಮಾಚರಣೆ ಮಾಡುವಂತಹ ಸಂದರ್ಭದಲ್ಲಿ ನಾವೇನು ಮಾಡ್ತಾ ಇದ್ದೀವಿ, ಎಲ್ಲವೂ ಕೂಡ ಸರಿಯಾಗಿದೆಯಾ ಇಲ್ವಾ ಅಂತ ಹೇಳಿ. ಈಗ 2 ಬೈಕ್ನ ಪರಿಸ್ಥಿತಿ ಅತಂತ್ರವಾಗಿದೆ. ಈಗ ಕಷ್ಟಪಟ್ಟು ಲೋನ್ ತಗೊಂಡು ಬೈಕ್ಗಳನ್ನು ಖರೀದಿ ಮಾಡಿರ್ತಾರೆ. ಅಂತಹ ಬೈಕನ್ನು ಕಳೆದುಕೊಂಡವರು ಇವತ್ತು ಕಣ್ಣೀರಿನಲ್ಲಿ ಕೈ ತೊಳೆಯುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿರುತ್ತೆ. ಅಂಥವ್ರಿಗೆ ನೀವು ಹೊಸ ಬೈಕನ್ನು ಕೊಡಿಸ್ತೀರಾ? ಹೋಗಿ ಇನ್ಶೂರೆನ್ಸ್ ಕ್ಲೈಮ್ ಮಾಡ್ಕೊ ಅಂತ ಹೇಳ್ತೀರಿ. ಆಮೇಲೆ ಇನ್ಶೂರೆನ್ಸ್ ಕ್ಲೈಮ್ ಮಾಡಿಕೊಂಡ್ರೆ 100% ಇನ್ಶೂರೆನ್ಸ್ ಸಿಕ್ಬಿಡುತ್ತಾ? ಇಲ್ಲ ಅಲ್ವಾ? ಅದಕ್ಕೆ ನಾವಷ್ಟು ಒಂದಷ್ಟು ಹಣವನ್ನು ಸುರಿಬೇಕಾಗುತ್ತೆ. ನಿಮ್ಮ ತಪ್ಪುಗಳಿಗೆ ಪಾಪ ಅಲ್ಲಿ ಇದ್ದಂತಹ ಬೈಕ್ನ ಸವಾರರು ಯೋಚನೆ ಮಾಡಬೇಕಾದಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಮನೆಯಲ್ಲಿ ಏನು ಸಮಸ್ಯೆ ಇರುತ್ತೋ ಏನೋ, ಏನು ಕೆಲಸ ಮಾಡೋದಕ್ಕೆ ಹೊರಗಡೆ ಬಂದಿದ್ರೋ ಏನೋ, ಇದೆಲ್ಲವನ್ನ ಕೂಡ ಯೋಚನೆ ಮಾಡಬೇಕು ಕಾರ್ಯಕರ್ತರು. ಸಂಭ್ರಮಾಚರಣೆ ಮಾಡುವಂತಹ ಸಂದರ್ಭದಲ್ಲಿ ಒಂದಷ್ಟು ಸೇಫ್ಟಿ ಮೆಜರ್ಮೆಂಟ್ಗಳನ್ನು ತೆಗೆದುಕೊಳ್ಬೇಕು.